ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನನಗೆ ಬಹಳಷ್ಟು ದಿನದಿಂದ ಯಾವ ವಿಡಿಯೋ ಕಮೆಂಟ್ ಅಲ್ಲೇ ಆಗ್ಲಿ ಚಂಡಿ ಮಂತ್ರದ ಬಗ್ಗೆ ಹೇಳಿ, ಚಂಡಿ ನವಾರ್ಣ ಮಂತ್ರದ ಬಗ್ಗೆ ಹೇಳಿ ಅಂತ ಕಮೆಂಟ್ಸ್ ಬರ್ತಾ ಇತ್ತು. ಹಾಗಾಗಿ ಇವತ್ತು ಚಂಡಿ ಮಂತ್ರದ ಬಗ್ಗೆ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಗೆ ಎಲ್ಲರಿಗೂ ಮೊದಲು ಚಂಡಿ ಅಂದ್ರೆ ಯಾರು, ಇದರ ಉಲ್ಲೇಖ ಎಲ್ಲಿ ಬರುತ್ತೆ ಅಂತ ನೋಡಿದ್ರೆ, ದುರ್ಗಾ ಸಪ್ತಶತಿಯ ಪಾರಾಯಣ ಎಲ್ಲರೂ ಮಾಡ್ತಾರೆ. ಸಪ್ತಶತಿ ಅಂದ್ರೆ 700 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಮಾಲಾ ಮಂತ್ರ. ಇದು ಮಾರ್ಕಂಡೇಯ ಪುರಾಣದಲ್ಲಿನ 78ರಿಂದ 90ರವರೆಗಿನ 13 ಅಧ್ಯಾಯಗಳಲ್ಲಿ ಇದನ್ನ ಹೇಳಲಾಗುತ್ತೆ. ಇದು ಮಾರ್ಕಂಡೇಯ ಮಹರ್ಷಿ ತನ್ನ ಶಿಷ್ಯನಾದ ಕ್ರೌಷ್ಟಕಿ ಅನ್ನೋಂಥವನಿಗೆ ಹೇಳೋ ಅಂಥದ್ದು. ಮಾರ್ಕಂಡೇಯರು ಯಾರು ಇದೆಲ್ಲವೂ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ದುರ್ಗಾ ಸಪ್ತಶತಿಯ ಪರಿಚಯ ಎಲ್ಲರಿಗೂ ಇರುತ್ತೆ. ಇದನ್ನ ನಾನು ವಿಸ್ತಾರವಾಗಿ ಹೇಳುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಚಂಡಿಯ ಬಗ್ಗೆ ಅಂದ್ರೆ ಚಂಡಿ ಯಾರು ಅನ್ನೋದ್ರ ಬಗ್ಗೆ ಹೇಳಿ ನಾನು ಚಂಡಿ ಮಂತ್ರದ ಬಗ್ಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಸಪ್ತಶತಿಯ ಮೊದಲನೆಯ ಅಧ್ಯಾಯದಲ್ಲಿ ಸುರಥ ಅನ್ನುವಂತಹ ಒಬ್ಬ ರಾಜ, ಸಮಾಧಿ ಅನ್ನುವಂತಹ ಒಬ್ಬ ವೈಶ್ಯ ಪ್ರಮುಖ ಅಂದ್ರೆ ಒಬ್ಬ ವ್ಯಾಪಾರಿ, ಈ ಇಬ್ಬರು ಕೂಡ ತನ್ನವರಿಂದಲೇ ಮೋಸ ಹೋಗಿ ಅರಣ್ಯದ ಪಾಲಾಗಿರ್ತಾರೆ. ಅಂದ್ರೆ ಅವರ ಸಂಬಂಧಿಕರೇ, ಕುಟುಂಬದವರೇ, ಹೆಂಡತಿ ಮಕ್ಕಳಿಂದಲೇ ಮೋಸ ಹೋಗಿರ್ತಾರೆ. ಮೋಸ ಹೋಗಿ ಅರಣ್ಯದ ಪಾಲಾಗಿರ್ತಾರೆ. ಆದ್ರೂ ಅವರಲ್ಲಿ ಇವರ ಮೇಲೆ ಏನೋ ಒಂದು ಮಮಕಾರ, ಒಂದು ಮೋಹ, ಪ್ರೀತಿ ಅನ್ನೋದು ಹೋಗಿರೋದಿಲ್ಲ. ಅವರು ಯೋಚನೆ ಮಾಡ್ತಾರೆ, ನಮಗೆ ಅವರಿಂದಲೇ ಮೋಸ ಆಗಿದೆ, ನಾವು ಅವರಿಂದಲೇ ಸಮಸ್ತವನ್ನ ಕಳ್ಕೊಂಡು ಈ ತರ ಅರಣ್ಯದ ಪಾಲಾಗಿದ್ದೇವೆ, ಅವರ ಮೇಲೆ ನಮ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಪ್ರೀತಿ, ವ್ಯಾಮೋಹ, ಇದಕ್ಕೆಲ್ಲ ಏನ್ ಕಾರಣ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಅವರಿಬ್ಬರು ಸೇರಿ ಸುಮೇಧ ಅನ್ನುವಂತಹ ಮಹರ್ಷಿ ಹತ್ರ ಹೋಗ್ತಾರೆ. ಆಗ ಆ ಸುಮೇಧ ಮಹರ್ಷಿಯು ದೇವಿಯ ಮಹಾತ್ಮೆಯನ್ನ ವರ್ಣಿಸ್ತಾ, ಅಂದ್ರೆ ಈ ದುರ್ಗಾ ಸಪ್ತಶತಿಯನ್ನ ವರ್ಣಿಸ್ತಾ ಹೇಳ್ತಾರೆ. ಅದರಲ್ಲಿ ಮಧುಕೈಟಭರ ವಧೆ, ಮಹಿಷಾಸುರ ಮರ್ಧನ, ಮತ್ತೆ ಶುಂಭ ನಿಶುಂಭರ ವಧೆ, ಹೀಗೆ ಅನೇಕ ರಾಕ್ಷಸರನ್ನ ವಧೆ ಮಾಡಿದಂತಹ ಕತೆ ಎಲ್ಲವೂ ಅದರಲ್ಲಿ ಬರುತ್ತೆ. ಅಂದ್ರೆ ದೇವಿಯ ಮಹಾತ್ಮೆ ಎಲ್ಲವೂ ವಿವರಿಸ್ತಾ ಹೇಳ್ತಾರೆ. ಚಾಮುಂಡ ಅನ್ನುವಂತಹ ದೇವತೆಯ ಅವತಾರ ಹೇಗಾಯ್ತು ಅಂದ್ರೆ, ಸಪ್ತಮೋಧ್ಯಾಯದಲ್ಲಿ ಚಂಡಮುಂಡರ ವಧೆಯನ್ನ ನೋಡಬಹುದು. ಪರಮೇಶ್ವರಿ ರಾಕ್ಷಸರ ಮೇಲಿನ ಕೋಪ ಆವೇಶಗಳಿಂದ ಅವಳು ಉಗ್ರವಾದ ಸ್ವರೂಪವನ್ನ ಧರಿಸಿ ಆ ಭ್ರುಕುಟಿಯನ್ನ ಗಂಟಿಕ್ಕಿದ್ದರಿಂದ ಮಹಾಕಾಳಿಯ ಸ್ವರೂಪ ಹೊರಗೆ ಬರುತ್ತೆ. ಆ ಮಹಾಕಾಳಿ ಆ ಚಂಡಮುಂಡರನ್ನ ಬಹಳ ಭೀಕರವಾಗಿ ಸಂಹರಿಸಿ ಅವರ ಶಿರಸ್ಸನ್ನ ಕತ್ತರಿಸಿ ಆ ಪರಮೇಶ್ವರಿಯ ಹತ್ರ ಆ ಶಿರಸ್ಸುಗಳನ್ನ ಹಿಡ್ಕೊಂಡು ಗರ್ಜನೆ ಮಾಡ್ತಾ ಅಟ್ಟಹಾಸದಿಂದ ಬರ್ತಾಳೆ. ಆಗ ಅವಳನ್ನ ನೋಡಿದಂತ ಪರಮೇಶ್ವರಿ ಸಂತೋಷ ಭರಿತಳಾಗಿ ಹೇಳ್ತಾಳೆ, ಯಸ್ಮಾತ್ ಚಂಡಂಚ ಮುಂಡಂಚ ಗೃಹೀತ್ವಾ ತ್ವಮುಪಾಗತ ಚಾಮುಂಡೇತಿ ತಥೋಲೋಕೆ ಖ್ಯಾತಾದೇವಿ ಭವಿಷ್ಯಸಿ. ಪರಮೇಶ್ವರಿ ಹೇಳ್ತಾಳೆ, ಹೇ ದೇವಿಯೇ, ಚಂಡ ಮುಂಡರನ್ನ ಸಂಹಾರ ಮಾಡಿ ಅವರ ಶಿರಸ್ಸನ್ನ ಈ ರೀತಿ ಹಿಡ್ಕೊಂಡು ಬಂದಿದ್ಯಲ್ವ ನೀನು, ಚಂಡ ಮುಂಡರನ್ನ ಸಂಹಾರ ಮಾಡಿದ ಕಾರಣ ನೀನು ಚಾಮುಂಡ ಅಂತ ಹೇಳಿ ಪ್ರಖ್ಯಾತಿಯನ್ನ ಪಡ್ಕೊಳ್ತೀಯ ಅಂತ ಹೇಳ್ತಾಳೆ ಪರಮೇಶ್ವರಿ. ಆಗಿನಿಂದ ಚಾಮುಂಡ ಅನ್ನುವಂತಹ ದೇವತೆಯ ಹೆಸರು ಬಂತು. ಇನ್ನು ಕಲೌಚಂಡಿ ವಿನಾಯಕ ಅಂತ ಹೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ವಿನಾಯಕನ ಆರಾಧನೆ ಮತ್ತು ಚಂಡಿಯ ಆರಾಧನೆ ನಮಗೆ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ. ಇವರಿಬ್ರು ನಮಗೆ ಶೀಘ್ರವಾಗಿ ಅನುಗ್ರಹಿಸ್ತಾರೆ ಅಂತ ಹೇಳ್ತಾರೆ. ಈ ಚಂಡಿಯ ಆರಾಧನೆಯನ್ನ ಮಾಡೋದಕ್ಕಾಗಿ, ಉಪಾಸನೆ ಮಾಡೋದಕ್ಕಾಗಿ
ಚಂಡಿ ನವಾರ್ಣವ ಮಂತ್ರ ಅಂತ ಇರುತ್ತೆ. ಇದು ಮೂಲ ಮಂತ್ರ. ಈ ಮಂತ್ರವನ್ನ ಗುರುಮುಖತಃ ಉಪದೇಶವನ್ನ ಪಡೆದು ಅನುಷ್ಠಾನಗಳನ್ನ ಮಾಡಿ ಚಂಡಿ ದೇವಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಬಹುದು. ಈಗ ಚಂಡಿ ನವಾರ್ಣವ ಮಂತ್ರ ಅಂದ್ರೆ ಹೆಸರೇ ಹೇಳೋ ಹಾಗೆ 9 ಅಕ್ಷರಗಳಿರುವಂತಹ ಅಂದ್ರೆ ನವಾಕ್ಷರಿ ಮಂತ್ರ ಅಂತಲೂ ಕೂಡ ಇದನ್ನ ಕರೀತಾರೆ. ಗೊತ್ತಾಯ್ತು, ಇದು ಚಾಮುಂಡಾ ದೇವಿಗೆ ಸಂಬಂಧಿಸಿದಂತಹ ಬಹಳ ಶಕ್ತಿಶಾಲಿಯಾದಂತಹ ಮೂಲ ಮಂತ್ರ ಅನ್ನುವಂಥ ವಿಷಯ ಗೊತ್ತಾಯ್ತು. ಯಾವ್ದಾ ಮಂತ್ರ ಅಂದ್ರೆ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅನ್ನೋದು ಚಂಡಿ ಮಂತ್ರ. ಇದು ಜ್ಞಾನ, ಸಂಪತ್ತು, ಶಕ್ತಿ ಮತ್ತೆ ವಿಮೋಚನೆಯನ್ನ ಕೊಡ್ತಕ್ಕಂತಹ ಮಹಾಮಂತ್ರ. ಈ ಮಂತ್ರದಲ್ಲಿ ದೇವಿಯ 9 ರೂಪಗಳ ಶಕ್ತಿಯನ್ನ ಒಳಗೊಂಡಿರುತ್ತೆ. ಕೆಲವರು ಓಂ ಅನ್ನ ಸೇರಿಸ್ತಾರೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅಂತ ಹೇಳ್ತಾರೆ. ಓಂಕಾರ ಸೇರಿಸಿದ್ರೆ ಅದು ನವಾರ್ಣವ ಮಂತ್ರ ಆಗೋದಿಲ್ಲ, ದಶಾರ್ಣವ ಮಂತ್ರ ಆಗುತ್ತೆ. ನೀವು ನವಾರ್ಣ ಮಂತ್ರ ಉಪಾಸನೆ ಮಾಡಬೇಕು ಅಂದ್ರೆ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಈ ಮಂತ್ರವನ್ನೇ ಅನುಷ್ಠಾನ ಮಾಡಬೇಕು. ಇದೇ ನವಾಕ್ಷರಿ ಮಂತ್ರ. ಓಂ ಅನ್ನೋದು ಇವಾಗ ಗುರುಗಳೇನೋ ದೀಕ್ಷೆ ಕೊಡುವಾಗ ಅವ್ರ ಪ್ರಾರಂಭದಲ್ಲಿ ಓಂಕಾರವನ್ನ ಹೇಳಿ ಕೊಡೋದೇನೋ ಸಂಪ್ರದಾಯ ಇರುತ್ತೆ, ಹಾಗಾಗಿ ಹೇಳಿರ್ತಾರೆ. ಅಂದ್ರೆ ನವಾರ್ಣವ ಮಂತ್ರದಲ್ಲಿ ಓಂಕಾರ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ಇನ್ನು ಈ ಮಂತ್ರದ ಪ್ರತಿಯೊಂದು ಅಕ್ಷರದ ಅರ್ಥವನ್ನ ನೋಡೋದಾದ್ರೆ ಐಂ ಅಂದ್ರೆ ಜ್ಞಾನ ಮತ್ತು ವಿದ್ಯೆಗೆ ಅಧಿದೇವತೆಯಾದಂತಹ ಮಹಾ ಸರಸ್ವತಿಯ ಬೀಜಾಕ್ಷರ. ಇನ್ನು ಹ್ರೀಂ ಅಂದ್ರೆ ಇದು ಭುವನೇಶ್ವರಿಯ ಬೀಜಾಕ್ಷರ. ಇದನ್ನ ಮಾಯಾ ಬೀಜ ಅಂತಲೂ ಕರೀತಾರೆ, ಹೃಲ್ಲೇಖ ಅಂತಲೂ ಕರೀತಾರೆ. ಇದು ಪ್ರಪಂಚದ ಸೃಷ್ಟಿ ಮತ್ತು ಮಾಯೆಯನ್ನ ನಿಯಂತ್ರಿಸುವಂತಹ ಶಕ್ತಿಯನ್ನ ಸೂಚಿಸುತ್ತೆ. ಇನ್ನು ಕ್ಲೀಂಕಾರ, ಕ್ಲೀಂ ಇದು ಕಾಮರಾಜ ಬೀಜ. ಇದು ಆಕರ್ಷಣೆ, ಪ್ರೀತಿ ಮತ್ತು ಭೌತಿಕ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಚಾಮುಂಡಾಯೈ ಅಂದ್ರೆ ಇದು ದುರ್ಗಾದೇವಿಯ ಒಂದು ಅವತಾರ ಅನ್ನೋದು ಗೊತ್ತಾಯ್ತು. ಮತ್ತೆ ಚಂಡಮುಂಡರನ್ನ ಸಂಹಾರ ಮಾಡಿದ್ರಿಂದ ಅವಳಿಗೆ ಚಾಮುಂಡ ಅನ್ನೋ ಹೆಸರು ಬಂತು. ಆ ದೇವತೆ ಯಾರು, ಈ ಮಂತ್ರದ ದೇವತೆ ಯಾರು ಅಂದ್ರೆ ಚಾಮುಂಡ. ವಿಚ್ಚೆ ಅಂದ್ರೆ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನ ಮತ್ತು ಮುಕ್ತಿಯನ್ನ ಕೊಡು ಅಂತ ಪ್ರಾರ್ಥಿಸುವುದನ್ನ ವಿಚ್ಚೆ ಅನ್ನೋದು ಪ್ರತಿನಿಧಿಸುತ್ತೆ. ಈ ಮಂತ್ರ ಜಪಿಸೋದ್ರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ನೋಡೋದಾದ್ರೆ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ರಕ್ಷಣೆ ಸಿಗುತ್ತೆ. ಇವಾಗ ದುಷ್ಟಶಕ್ತಿಗಳು ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ನಮ್ಮ ಮೇಲೆ ನೆಗೆಟಿವ್ ಪ್ರಯೋಗಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಈ ಮಂತ್ರ ಉಪಯೋಗಕಾರಿ ಅಂತಾನೆ ಹೇಳ್ಬೋದು. ಇನ್ನು ದುಷ್ಟಶಕ್ತಿಗಳು ಅಂದ್ರೆ ಹೊರಗಡೆನೆ ಇರಬೇಕು ಅನ್ನೋದೇನೂ ಇಲ್ಲ. ಅದು ನಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳು, ಈ ಸೋಮಾರಿತನ, ಈ ಆಲಸ್ಯ ಅನ್ನೋದೇನಿರುತ್ತೆ ಅವೆಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂತಹ ದುಷ್ಟ ಶಕ್ತಿಗಳೇ ಆಗಿರುತ್ತೆ. ಅವುಗಳ ನಿರ್ಮೂಲನೆ ಕೂಡ ಈ ಮಂತ್ರ ಮಾಡತ್ತೆ ಅಂತಲೇ ಹೇಳ್ಬೋದು. ಇನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆ, ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಮಾನಸಿಕ ಶಾಂತಿ ಮತ್ತು ಧೈರ್ಯ ಕೊಡತ್ತೆ. ಲಕ್ಷ್ಮಿ, ಸರಸ್ವತಿ ಮತ್ತು ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹವನ್ನು ಕೂಡ ಈ ಮಂತ್ರ ಅನುಷ್ಠಾನ ಮಾಡೋದ್ರಿಂದ ಪಡ್ಕೊಳ್ಬಹುದು. ಚಂಡಿ ದೇವತೆಯ ಆರಾಧನೆಯಿಂದ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲಾ ಅಡೆತಡೆಗಳನ್ನ ನಿವಾರಿಸ್ಕೋಬಹುದು. ಇನ್ನು ನಾವು ಯಾವುದೋ ಒಂದು ಕೆಲಸವನ್ನ ಪ್ರಾರಂಭ ಮಾಡಿರ್ತೀವಿ, ಆ ಪ್ರಾರಂಭದಲ್ಲಿ ನಮಗೆ ಬಹಳಷ್ಟು ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಅಡೆತಡೆಗಳೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಈ ಮಂತ್ರ ಮೋಕ್ಷವನ್ನು ಕೂಡ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಸುರಥ ಮತ್ತೆ ಸಮಾಧಿಯ ಕತೆ. ಹಾಗಾಗಿ ಇದು ಚಂಡಿ ನವಾಕ್ಷರಿ ಮಂತ್ರ ಅಂದ್ರೆ ಭೋಗ ಮೋಕ್ಷ ಎರಡನ್ನೂ ಕೊಡ್ತಕ್ಕಂತಹ ಮಹಾಮಂತ್ರ. ಇದು ಕಲಿಯುಗದಲ್ಲಿ ಈ ಮಂತ್ರ ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಮತ್ತೆ ಶೀಘ್ರವಾದ ಫಲವನ್ನೂ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಎಲ್ಲಿ ನೋಡಿದ್ರು ನಾವು ಚಂಡಿ ಹೋಮ ಮಾಡಿಸೋದನ್ನ ನೋಡ್ತಾ ಇರ್ತೀವಿ, ಚಂಡಿ ಸಪ್ತಶತಿ ಪಾರಾಯಣವನ್ನ ನೋಡ್ತಾ ಇರ್ತೀವಿ. ಯಾಕಂದ್ರೆ ಕಲಿಯುಗದ ಧರ್ಮವೇ ಅದು. ಕಲೌ ಚಂಡಿ ವಿನಾಯಕ ಅಂದ್ರೆ ಇಲ್ಲಿ ಚಂಡಿ ದೇವಿಯ ಆರಾಧನೆ ಕೂಡ ಕಲಿಯುಗದಲ್ಲಿ ಬಹಳ ಶೀಘ್ರವಾದ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾ, ಯಾರಿಗೆಲ್ಲ ಆಸಕ್ತಿ ಇದೆ ಗುರು ಮೂಲಕ ಈ ಮಂತ್ರವನ್ನ ಉಪದೇಶ ಪಡೆದು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಯಮ ನಿಷ್ಠೆಗಳಿಂದ ಅನುಷ್ಠಾನವನ್ನ ಮಾಡಿ ಆ ಚಂಡಿ ಪರದೇವತೆಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.